ಇನ್ನು ಕಾಂಗ್ರೆಸ್ MLAಗಳು ಜನಗಳಿಗೆ ನಾವು ಒಳ್ಳೆ ಕೆಲಸ ಮಾಡಿಕೊಡ್ತೀವಿ ಅಂತ ಪಾಪ ಭಾಳ ಆಶ್ವಾಸನೆಗಳು ಕೊಟ್ಬಿಟ್ಟು ಬಂದು ಗೆದ್ಕೊಂಬಂದರು. ಒಂದು ಬುಟ್ಟಿ ಮಣ್ಣು ಹಾಕೋಕ್ಕೆ 5 ರೂಪಾಯಿ ಕೊಟ್ಟಿಲ್ಲ ಅವರಿಗೆ. ಯಾವ ಯೋಜನೆಯೂ ತಂದಿಲ್ಲ, ಯಾವ ಯೋಜನೆಯೂ ಕೂಡ ಒಂದು ಟೆಂಡರ್ ಕರೆದಿಲ್ಲ, ಒಂದು ಅಪ್ರೂವಲ್ ಮಾಡಿಲ್ಲ. ಇಂಥ ಒಂದು ಸರ್ಕಾರನ ನಾವು ಹೆಂಗೆ ಜನಗಳ ಮುಖ ತೋರಿಸ್ಬೇಕು ಅಂತ ಕಾಂಗ್ರೆಸ್ MLAಗಳೇ ಹೇಳ್ತಾ ಇದ್ದಾರೆ. ಹೀಗೆ ಅಭಿವೃದ್ಧಿ ಇಲ್ಲ, ಪೂರ್ಣ ಜಾತಿವಾದ, ಬರಗಾಲದ ಬಗ್ಗೆ ಏನೇನು ಗಮನ ಇಲ್ಲ, ಹೊಂದಾಣಿಕೆ ಇಲ್ಲ. ಹೀಗಾಗಿ ಸರ್ಕಾರ ಯಾಕೆ ಇರಬೇಕು? ರಾಜೀನಾಮೆ ಕೊಟ್ಟು ಹೋದರೆ ಬನ್ನಿ, ನೀವು ಮಾಡಿದ್ದೆಲ್ಲ ಒಳ್ಳೆಯದು ಇದು 5-6 ತಿಂಗಳಲ್ಲಿ ಅಂತ ನಿಮಗೆ ಅನಿಸಿದರೆ, ರಾಜ್ಯ ಜನಕ್ಕೆ ಅನಿಸಿದರೆ 135 ಯಾಕೆ 200ಕ್ಕಿಂತ ಜಾಸ್ತಿ ಸೀಟ್ ನೀವೇ ಗೆಲ್ರಿ, ಚುನಾವಣೆ ಬರ್ರಿ, ಇದು ನನ್ನ ಅಪೇಕ್ಷೆ. ಸರ್, ಈಗ ಬೆಳಗ್ಗೆ ಪ್ರಿಯಾಂಕ್ ಖರ್ಗೆ ಹೇಳ್ತಾರೆ BJP ಲೀಡರ್ಲೆಸ್, JDS ಪೀಪಲ್ಲೆಸ್, ಅವ್ರು ಮೈತ್ರಿ ಮಾಡ್ಕೊಂಡು ಏನು ಸಾಧನೆ ಮಾಡ್ತಾರೆ ಅನ್ನುವಂಥ ಮಾತುಗಳನ್ನ ಹೇಳ್ತಾರೆ. ನಮ್ಮ ದೇಶದ ಇಡೀ ದೇಶದ ಯಾವುದೇ ಹಳ್ಳಿಯಲ್ಲಿ ಯಾವುದೇ ರೈತನ ಮಗನ ಕೇಳಿದ್ರು ಕೂಡ ಈ ದೇಶದ ಪ್ರಧಾನಮಂತ್ರಿ ಯಾರು ಅಂದರೆ ನರೇಂದ್ರ ಮೋದಿ ಅಂತಾರೆ. ವಿಶ್ವದ ಯಾವುದೇ ದೇಶಕ್ಕೆ ಹೋದರೂ ಕೂಡ ವಿಶ್ವನಾಯಕ ನರೇಂದ್ರ ಮೋದಿ ಅಂತಾರೆ. ಅವ್ರು ಯಾರು ನಾಯಕರು? ರಾಹುಲ್ ಗಾಂಧಿನಾ? ಲೀಡರ್ಲೆಸ್ ಅಂತ ಹೇಳೋದಕ್ಕೆ ಬಲು ಸುಲಭ. ನಿಮ್ಮ ಲೀಡರ್ಗಳು ಇಲ್ಲೇ ಕರ್ನಾಟಕ ರಾಜ್ಯದಲ್ಲಿ 2 ಲೀಡರ್ಗಳೇ ಕುಸ್ತಿ ಆಡ್ತಾ ಇದ್ದಾರೆ. ಇದು ಲೀಡರ್ ಪಕ್ಷ ಅಂತ ಕರೀತಾರೆ ನಿಮ್ಮದನ್ನು? ಹೆಮ್ಮೆಯಿಂದ ನಾವು ಹೇಳ್ಕೊಳ್ತೀವಿ. ಭಾರತೀಯ ಜನತಾ ಪಾರ್ಟಿಯ ಲಕ್ಷಾಂತರ ಕಾರ್ಯಕರ್ತರು ಕರ್ನಾಟಕ ರಾಜ್ಯದಲ್ಲಿ 1 ಕೋಟಿಗೂ ಹೆಚ್ಚಿಗೆ ಸದಸ್ಯರು ನಾವಿದ್ದೇವೆ. ನಾವೆಲ್ಲ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ನಮ್ಮ ನಾಯಕರು ನರೇಂದ್ರ ಮೋದಿ. ಹಳ್ಳಿ ಜನ ಹೇಳ್ತಾರೆ ನಮ್ಮ ನಾಯಕರು ನರೇಂದ್ರ ಮೋದಿ. ಯಾವ ಹಳ್ಳಿಯಾಗಿ ನಿಮ್ಮ ರಾಹುಲ್ ಗಾಂಧಿ ಹೆಸರು ಹೇಳ್ತಾರೆ? ಅದಕ್ಕೆ ನಾನು ಹೇಳ್ತಿರೋದು, ಪ್ರಿಯಾಂಕಾ ಖರ್ಗೆಗೂ ಕೂಡ ಮಾನ ಮರ್ಯಾದೆ ಇದ್ದಿದ್ದರೆ ಸಿದ್ದರಾಮಯ್ಯ ಇರಲಿ ಅಂತ ಪ್ರಾರಂಭದಲ್ಲಿ ಇವರೆಲ್ಲ ಕೂಗಾಡಿದವರು ನಾನೇ ಮುಖ್ಯಮಂತ್ರಿ ಅಂತ ಹೇಳಕ್ಕೆ ಹೊರಟ್ಬಿಟ್ರಲ್ಲ, ಯಾವ ನ್ಯಾಯ ಇದು? ರಾಜಣ್ಣ ಸಿದ್ದರಾಮಯ್ಯ ನಮ್ಮ ಮುಖ್ಯಮಂತ್ರಿ ಅಂತ ಹೇಳ್ಕೊಂಡವರು ಇದಕ್ಕಿದ್ದಾಗೆ ನೆನ್ನೆ ಪರಮೇಶ್ವರ್ ಮುಖ್ಯಮಂತ್ರಿ ಆಗಲಿ ಎಂದು ಸಿದ್ದರಾಮಯ್ಯನ ಕೈ ಬಿಟ್ಬಿಟ್ರು. ನಾನು ಅದಕ್ಕೆ ಹೇಳ್ತಿರೋದು, ಈ ಕಾಂಗ್ರೆಸ್ಸಿನ ರಾಜ್ಯದ ದುಸ್ಥಿತಿ ಇದೆಯಲ್ಲ, ಇಂಥ ಸ್ಥಿತಿ ಯಾವುದೇ ಸಂದರ್ಭದಲ್ಲಿ ಯಾವುದೇ ಸರ್ಕಾರಕ್ಕೆ ಬಂದಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ನೀವು ರಾಜೀನಾಮೆ ಕೊಟ್ಟು ಹೋಗಿ, ಇಲ್ಲ ನಿಮ್ಮ ಸರ್ಕಾರವನ್ನು ನೀವೇ ಇದನ್ನು ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿಕೊಂಡು ಚುನಾವಣೆಗೆ ಇಳಬೇಕು ಅಂತ ಒತ್ತಾಯ ಮಾಡ್ತೀನಿ.